ಅಣ್ಣ ಬಸವಣ್ಣನವರು ಶ್ರೇಷ್ಠ ಕುಲದಲ್ಲಿ ಜನಿಸಿ ಸರ್ವ ಸಮುದಾಯದವರಲ್ಲಿ ಸಮಾನತೆ ತರಲು ಶ್ರಮಿಸಿದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಗಾಗಿ ಸಂವಿಧಾನವನ್ನೇ ರಚಿಸಿ ಸಮವಾದ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಮಹಾತ್ಮರಾಗಿದ್ದರು ಎಂದು ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ರವರು ಹೇಳಿದರು. ಬಸವಣ್ಣನವರು ಮೇಲ್ಜಾತಿಯಲ್ಲಿ ಹುಟ್ಟಿ ಕೆಳಜಾತಿಯಲ್ಲಿ ತುಳಿತಕ್ಕೊಳಗಾದಂಥವ್ರಿಗೆ ನ್ಯಾಯ ಕೊಟ್ಟರು. ಅಂಬೇಡ್ಕರ್ ಅವರಿಗೆ ಬಸವಣ್ಣನವರಿಗೆ ವ್ಯತ್ಯಾಸ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ದಲಿತ ಸಮುದಾಯದಲ್ಲಿ ಹುಟ್ಟಿ ನೋವನ್ನು ಅನುಭವಿಸಿ ಸಂವಿಧಾನವನ್ನು ಬರೆದ್ರು. ಅವರಿಗೆ ಸ್ಫೂರ್ತಿ ಜಗಜ್ಯೋತಿ ಬಸವಣ್ಣನವರು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಬಸವಣ್ಣನವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಈ ಸಮಾಜದಲ್ಲಿ ತುಳಿತಕ್ಕೊಳಗಾದಂಥವರಿಗೆ, ಕಷ್ಟದಲ್ಲಿ ಇದ್ದಂಥವರಿಗೆ, ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದಂಥ ಎಲ್ಲ ಜನರು ಕೂಡ ಒಂದೇ ತಾಯಿಯ ಮಕ್ಕಳು. ನಾವು ಸೇವಿಸುವ ಆಹಾರ ಒಂದೇ, ನಾವು ಸೇವಿಸುವ ಗಾಳಿ ಒಂದೇ, ಕುಡಿಯುವ ನೀರು ಒಂದೇ, ನಮ್ಮ ಮೈಯಲ್ಲಿ ಹರಿಯುವಂತ ರಕ್ತ ಒಂದೇ ಆದಾಗ ನಾವು ಯಾರು ದೊಡ್ಡವರಲ್ಲ, ನಾವು ಯಾರು ಸಣ್ಣವರಲ್ಲ, ನಾವೆಲ್ಲರೂ ಸರಿ ಸಮಾನರು ಅಂತೇಳಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಅವತ್ತೇ ತಮ್ಮ ಅನುಭವ ಮಂಟಪ ಮಾಡುವ ಮುಖಾಂತರ ಆ ಅನುಭವ ಮಂಟಪದಲ್ಲಿ ಎಲ್ಲಾ ಸಮಾಜದ ಜನರಿಗೆ ಅಧಿಕಾರ ಕೊಟ್ಟರು. ಅವಾಗ ಯಾವ್ದು ರಿಸರ್ವೇಶನ್ ಇದ್ದಿದ್ದಿಲ್ಲ. ಇವತ್ತು ಏನಾದ್ರೂ ಅಧಿಕಾರ ಪಡ್ಕೋಬೇಕಂದ್ರೆ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ಬರೆದು ಇಂತಿಂತ ಸಮಾಜಕ್ಕೆ ಇಷ್ಟಿಷ್ಟು ರಿಸರ್ವೇಶನ್ ಅಂತ ಹೇಳಿ ಬರಿಬೇಕಾಯ್ತು. ಆದ್ರೆ ಅಂಬೇಡ್ಕರ್ ಅವರು ನಮ್ಮ ಬಸವಣ್ಣನವರು 12ನೇ ಶತಮಾನದಲ್ಲೇ ಇಂತಿಂತ ಸಮಾಜಗಳಿಗೆ ಇಂತಿಂತ ಸ್ಥಾನಮಾನ ಅಂತ ಹೇಳಿ ಕೊಡುವಂತ ಕೆಲಸ ಅವತ್ತೇ ಮಾಡಿದ್ರು. ಶಿಗ್ಗಾವಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಭಾಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಲಿಂಗಾಯತ್ ಮಹಾಸಭಾ ಆಶ್ರಯದಲ್ಲಿ ನಡೆದ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಅನುಭವ ಮಂಟಪದಲ್ಲಿ ಸರ್ವ ಸಮುದಾಯದವರಿಗೂ ಸಮಾನ ಅವಕಾಶವನ್ನ ಕಲ್ಪಿಸುವ ಮೂಲಕ ಸಮಾನತೆಯನ್ನ ತರಲು ಶ್ರಮಿಸಿದವರಾಗಿದ್ದರು. ಅವರೇ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂವಿಧಾನದ ರಚನೆಗೆ ಸ್ಫೂರ್ತಿಯಾಗಿರಬಹುದು ಎಂದು ಅಭಿಪ್ರಾಯಪಟ್ಟರು. ಒಬ್ಬ ಅಲ್ಪಸಂಖ್ಯಾತ ಸಮುದಾಯದವ ಒಂದು ಪ್ರಬಲ ಸಮುದಾಯದವರ ವಿರುದ್ಧ ಇವತ್ತು ಶಾಸಕನಾಗಿ ನಾ ಬಂದೇನೆ ಅಂತ ಹೇಳಿದ್ರೆ, ಇಲ್ಲೆಲ್ಲ ಬಸವಣ್ಣನ ಅಭಿಮಾನಿಗಳಿದ್ದಾರೆ, ಬಸವಣ್ಣನ ತತ್ವ ಪಾಲಿಸೋರಿದ್ದಾರೆ, ಬಸವಣ್ಣನನ್ನು ಆರಾಧ್ಯ ದೈವ ನಂಬೋರಿದ್ದಾರೆ ಅಂತ ಹೇಳಿ ನಾ ಹಾಗೇನೆ ಹೊರತು ಬೇರೆ ಏನು ಕಾರಣ ಇಲ್ಲ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊನ್ನೆ ದಾವಣಗೆರೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಹೇಳಿದೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ನನ್ನನ್ನು ಈ ತಾಲೂಕಿನ ಎಲ್ಲಾ ಸಮಾಜದವರು ಕೂಡಿ MLA ಮಾಡಿದ್ದಾರೆ. ನಮ್ಮವರು ಕೂಡ ಸಮರ್ಥಿಗೆ ವೋಟ್ ಹಾಕಿ ಋಣ ತೀರಿಸಬೇಕಂತ ಹೇಳಿ ನಾನು ಅವತ್ತೇ ಮನವಿ ಮಾಡಿ ಬಂದಿದ್ದೀನಿ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ್, ಬಿಇಒ ಎಂಬಿ ಅಂಬಿಗೇರ್, ಹಿಂದೂ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ರಾಗಿ ಇನ್ನಿತರರು ಅಭಿಪ್ರಾಯಗಳನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಿಗ್ಗಾವಿ ವಿರಕ್ತ ಮಠದ ಶ್ರೀ ಸಂಗನ ಬಸವ ಸ್ವಾಮೀಜಿಯವರು ಸಭೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ತಹಶೀಲ್ದಾರ್ ಯಲ್ಲಪ್ಪ ಗೊಂಡಣ್ಣನವರ್, ಇಒ ಮಂಜುನಾಥ್ ಸಾಳಂಕಿ, ಡಾಕ್ಟರ್ ಲತಾ ನಿಡಗುಂಡಿ, ನೌಕರ ಸಂಘದ ಅಧ್ಯಕ್ಷರಾದ ಅರುಣ್ ಹುಡದೇಗೌಡರ್, ಎಸ್ಎನ್ ಮುಗುಳಿ, ಎಚ್ ರಟಗೇರಿ, ನಾಗಪ್ಪ ಬೆಂತೂರು, ಎಸ್ಎಫ್ ಮಣಕಟ್ಟಿ, ಗುಡ್ಡಪ್ಪ ಜಲದಿ, ಲಲಿತಾ ಹಿರೇಮಠ್, ಉಮೇಶ್ ಗೌಡ ಪಾಟೀಲ್, ರವಿ ಕೂಡ ವಕ್ಕಲಿಗರ್, ಅಣ್ಣಪ್ಪ ಲಮಾಣಿ, ಸುಧೀರ್ ಲಮಾಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.